ಏನಿ ಗ್ರಹಚಾರವೋ ಏನಿ ವನವಾಸವೋ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ. ಲೇ ಬಾಮೈದ, ಈ ಮಗು ಎಲ್ಲೋಯ್ತೋ ಏನೋ. ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಲ್ಲ ಲಾಸ್ಟು. ಅದಾದ್ಮೇಲೆ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಶಾಪ್ ಬೇರೆ ಕ್ಲೋಸ್ ಆಗಿದೆ. ಎಲ್ಲೋದ್ನೋ ಏನೋ. ಚಿಕ್ಕಪ್ಪ, ಅಲ್ಲ ಚಿಕ್ಕಪ್ಪ. ಇಲ್ಲ ಚಿಕ್ಕಪ್ಪ, ಕಣ್ಣಿಗೆ ದುರ್ಬೀನ್ ಹಾಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಚಿಕ್ಕಪ್ಪ, ಲೋ ಬಾಮೈದ, ಈಗ ನೀನೇ ನನಗೆ ಕಣ್ ಕೊಡೋ ಕಣ್ಣಪ್ಪ. ಎಲ್ಲಿದ್ಯಪ್ಪ? ಅಲ್ಲ, ನನ್ನ ಬಾಮೈದನ್ ಇಲ್ಲಿಂದ ಯಾರು ಕಿಡ್ನಾಪ್ ಮಾಡ್ಬಿಟ್ರ? ಅವನ್ ಆಗದೆ ಇರೋಂಥವ್ರು ಯಾರಿದ್ದಾರೆ? ಬಡ್ಡಿ ಮಕ್ಕಳು ಇವರೇ ಬಾಮೈದನ್ ಕಿಡ್ನಾಪ್ ಮಾಡೋರೆ. ಅವ್ನು ನೋಡ್ಕೊಂಡು ಜೀವದ ಗೆಳೆಯ ನಾನು ಬರ್ತೀನಿ ಅಂತ ನನಗೂ ಹಂಚಕೊಂಡು ನಿಂತವ್ರೆ. ಓಯ್ ಕಾಮಿಡಿ ಪಿಸ್ಸೋ ಬಾರಾಳೆ. ರಾತ್ರಿ ಅಟ್ಕೋಸ್ಕೊತಲ್ಲಪ್ಪ. ನೀನೇನು ಮಾಡ್ತದೆ ಇಷ್ಟೊತ್ತಲ್ಲಿ? ಅದು ರಾತ್ರಿ ಹೊತ್ತು ನಿದ್ದೆಗಣ್ಣಲ್ಲಿ ನಡ್ಕೊಂಬರೋ ಕಾಯಿಲೆ, ಅದಕ್ಕೆ ನಡ್ಕೊಂಬಂದ್ಬಿಟ್ಟೆ. ಲವ್ ಐಟು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಕಣೋ, ವಯಸ್ಸಾದ್ರೂ ಮರ್ಯಾದೆ ಕೊಟ್ರ ಕತ್ತೆಗೂ ವಯಸ್ಸಾಗುತ್ತೆ. ಯಾಕೋ ಓವರ್ ಆಗ್ಲಿಲ್ಲ. ಚಿಕ್ಕಪ್ಪ ಇನ್ನೂ ಸಿಕ್ಕಿಲ್ಲ ಚಿಕ್ಕಪ್ಪ. ಅವ್ನು ಸಿಕ್ಕಿದ ಕೂಡಲೇ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಕೊಡಬೇಡಿ. ಅರ್ಥ ಆಯ್ತು. ಅವ್ನು ಸಿಕ್ಕಿಲ್ಲ ಅಂದ್ರೆ ನಂದು 2 ಕಣ್ಣು ಕಂಡವರೆಲ್ಲ ನನ್ನ ಎದುರ್ಸಂಗ ಆಗೋಯ್ತಲ್ಲಪ್ಪ. ದೊರೆಗಳೇ ಅಚ್ಚರಿ, ತಾವೇನು ಇಷ್ಟೊತ್ತಲ್ಲಿ ಇಲ್ಲಿ? ಪ್ರಶ್ನೆನಾ? ಕೇಳಿರೋ ಪ್ರಶ್ನೆಗೆ ಮೊದಲು ನೀನು ಉತ್ತರ ಕೊಡು. ಎಲ್ಲೋ ಕಡ್ಡಿ ನನ್ನ ಮಗನೇ, ಆ ಸತ್ಯ ನಿನ್ ಜೊತೆ ಇಲ್ಲ ಅಂದಿದ್ರೆ ಇಷ್ಟೊತ್ತು ನೀನು ಮುರಿದು ನನ್ನ ಅಲ್ಲಿಗೆ ಹಾಕೋ ಕಡ್ಡಿ ಮಾಡ್ಕೊಂಡ್ಬಿಡ್ತಿದ್ದೆ. ಏನೋ ಮುಖ ನೋಡ್ತಿದ್ಯಾ? ನಿಂಗೆ ಕೇಳ್ತಿರೋದು. ಅದು ನನ್ನ ಬಾಮೈದನ್ ಹುಡ್ಕೊಂಡ್ ಬಂದೆ ಕಣ್ರಪ್ಪ. ರಾತ್ರಿಯಿಂದ ನನ್ನ ಬಾಮೈದ ಕಾಣ್ತಿಲ್ಲ. ಈಗ ನಾನು ಹೇಳ್ದೆ ತಾನೆ, ನೀವ್ ಹೇಳಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಸತ್ಯ ಅವ್ರ ಅಮ್ಮ ಬಂದು ಸತ್ಯ ಕಾಣ್ತಿಲ್ಲ ಅಂದ್ರು. ಅದಕ್ಕೆ ನಾವೆಲ್ಲರೂ ಸತ್ಯ ನೋಡ್ಕೊಂಡ್ ಬಂದಿದ್ದೀವಿ. ಮತ್ತೇನ್ ಗುರುವೆ, ಸುಳ್ಳು ಹೇಳೋದಕ್ಕೂ ಟ್ಯಾಲೆಂಟ್ ಇರ್ಬೇಕು. ನಾನೇನ ನನ್ನ ಬಾಮೈದ ಕಾಣ್ತಾ ಇಲ್ಲ ಅಂತಂದೆ, ಅದಕ್ಕೆ ನೀವು ಸತ್ಯ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ. ಅಲ್ಲ, ಇಬ್ರು ಒಟ್ಟಿಗೆ ಕಾಣದೇ ಇರೋದಕ್ಕೆ ಅವ್ರಿಬ್ರು ಏನ್ ಲವರ್ಸಾ? ಅಲ್ಲಡ ನೋಡ್ದೆ, ಅದು ನಮ್ ಸತ್ಯನ್ ಬೈಕು. ಇಲ್ಲಿ ಹಾಕಿದೆ. ಸತ್ಯ ಎಲ್ಲ ಸತ್ಯ ಎಲ್ಲ ಸತ್ಯ ಹೇಳಿಲ್ಲ ಅಂದ್ರೆ ಅಷ್ಟೇ, ಎಲ್ಲ ಸತ್ಯ. ಹಿಂಗ್ ಸುತ್ಕೊಂಡು ಪ್ರಶ್ನೆ ಕೇಳ್ತಿದ್ರೆ ನನ್ ತಲೆ ಸುತ್ತುತ್ತೆ ಕಣ್ರು. ಒಂದ್ ಕಡೆ ನಿಂತ್ಕೊಂಡು ಪ್ರಶ್ನೆ ಕೇಳ್ರು, ಹೇಳ್ತೀನಿ. ನಿಂತ್ಕೊಂಡ್ವಿ, ಈಗ ಹೇಳು. ನನ್ಗೇನ್ರು ಗೊತ್ತು? ನನ್ ಬಾಮೈದ ಎಲ್ಲಿ ಅಂತ ನಿಮ್ಮನ್ನೇ ಕೇಳೋಣ ಅಂತ ಬಂದ್ರೆ ನೀವು ನನ್ನನ್ನೇ ಎಲ್ಲಿ ಅಂತ ಕೇಳ್ತಿದ್ದೀರಲ್ರು. ಅಲ್ಲ, ನನ್ ಬಾಮೈದ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಒಂದು ಅರ್ಥ ಇದೆ. ಅವನಿನ್ನ ಪಾಪು. ಏನ ಪಾಪುನ? ಪಾಪುನೇ. ನೀವೇ ಹೇಳ್ತೀರಲ್ವಾ ಅವನು ಅಮೂಲ್ ಬೇಬಿ ಅಂತ. ಅಮೂಲ್ ಬೇಬಿ ಅಂದ್ರೆ ಪಾಪು ತಾನೆ. ಪಾಪು ತಪ್ಪಿಸ್ಕೊಂಡಿದೆ ಅಂದ್ರೆ ಅರ್ಥ ಇದೆ. ಏರಿಯಾ ಡಾನೇ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ಏನ್ರೋ ಅರ್ಥ? ಅರ್ಥ ಆಗಿರ್ತಲ್ಲ ಗೊತ್ತಿಲ್ಲ, ನಮ್ ಸತ್ಯ ಎಲ್ಲಿದ್ದಾಳೆ ಅನ್ನೋದು ಮಾತ್ರ ಗೊತ್ತಾಗಬೇಕು. ಅಣ್ಣಂದ್ರ ಈ ಡ್ರಾಮಾ ಎಲ್ಲ ಯಾಕೆ? ನನ್ ಬಾಮೈದ ಎಲ್ಲಿದ್ದಾನೆ ಅಂತ ಹೇಳ್ಬಿಡ್ರಿ. ದುಡ್ಡು ಗಿಡ್ ಬೇಕಾದ್ರೆ ಡೈರೆಕ್ಟ್ ಆಗಿ ಕೇಳಿ. ಅದನ್ ಬಿಟ್ಟು ಈ ತರ ಕಿಡ್ನಾಪ್ ಮಾಡ್ಬಿಟ್ಟು ಮನೆಯವ್ರಿಗೆಲ್ಲ ಯಾಕೋ ಟೆನ್ಷನ್ ಕೊಡ್ತೀರಾ?
ನೋಡ್ರು ಅವ್ರ ಚಿಕ್ಕಪ್ಪ ಅವಾಗ್ಲಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ನೀನ್ ಸ್ವಲ್ಪ ಹೊತ್ತು ಬಿಟ್ರೆ ಫೋನಿಂದಾನೇ ಆಚೆ ಬಂದು ನನ್ನ ಕೈಗುಡ್ಡೆ ಕಿತ್ತಾಕ್ಬಿಡ್ತಾರೆ. ಪ್ಲೀಸ್ ನನ್ನ ಬಾನ್ಮೈದ ಎಲ್ಲಿದ್ದಾನೆ ಅಂತ ಹೇಳ್ರು. ಅದು ಕಿಡ್ನಾಪ್ ಮಾಡೋದು ಟ್ರೈನು. ಏಯ್, ಯಾರು ಕಿಡ್ನಾಪರ್ಸ್ ಅಂತ ಇದೆಯಾ? ನಿನ್ ಕಣ್ಗೆ ನಾವೆಲ್ಲ ಕಿಡ್ನಾಪರ್ಸ್ ತರ ಕಾಣ್ತಿದೀವಾ? ಎಲ್ಲ ಕುಳ್ಳನ್ ಮಗ್ನೆ, ನೀನ್ ಕಣ್ಣು ಕಾಣ್ಬೇಕು ಅಂದ್ರೆ 4 ಕಡೆ ಸ್ಟೂಲ್ ಮೇಲೆ ನಿಂತ್ಕೋಬೇಕು. ಅಂತದ್ರಲ್ಲಿ ನನಗೆ ಆವಾಜ್ ಆಗ್ತೀಯ. ಏನೋ ನಮ್ಮನ್ನ ಕಿಡ್ನಾಪ್ ಸತ್ಯ. ಇಲ್ಲ ಅಣ್ಣ, ಅದೇನೋ ಒಂದು ಫ್ಲೋನಲ್ಲಿ ಸತ್ಯ ಹೇಳ್ಬಿಟ್ಟೆ. ನಾನು ಹಂಗನ್ನಕ್ಕಾಗತ್ತೆ ಅಣ್ಣ. ನೀವು ಅಂದ್ರೆ ಏನ್ ಸುಮ್ಮನೆನಾ? ನಿಮ್ಮನ್ನೆಲ್ಲ ನೋಡ್ತಿದ್ರೆ ಗಿಲ್ಗೆಟ್ ಬ್ರದರ್ ತರ ಕಾಣಿಸ್ತಾ ಇದ್ದೀರಾ. ನಾನು ಹೇಳೋದು ಸತ್ಯ. ನಿಮ್ಮ ಅಪ್ಪನಾಣೆಗುವೆ, ನಮ್ಮ ಅಪ್ಪನಾಣೆಗುವೆ. ನಾನು ಇಲ್ಲಿ ಬಂದಿದ್ದೆ ನನ್ನ ಬಾಮ ಇದು ನೋಡ್ಕೊಂಡು. ಬಾಯ್ಸ್, ನಂಗೆ ಯಾಕೋ ಇವ್ನು ನಿಜ ಹೇಳ್ತಿದ್ದಾನೆ ಅನಿಸ್ತಿದೆ. ಅದ್ ಸರಿ ಕಣ. ನಮ್ ಸತ್ತಿನ ಬೈಕ್ ಇಲ್ಲೇ ಇದೆ ಅಂದ್ಮೇಲೆ ಅವಳೆಲ್ಲ ಹೋಗಿರ್ಬೋದು ಅಲ್ವಾ? ಬಾಮೈದ, 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 ಬಾ. ಓ, ನಾನು ಕೂಗ್ತಿರೋದು ನಿಮ್ಗೆಲ್ಲ ಡಿಸ್ಟರ್ಬ್ ಆಗ್ತಿದ್ಯಾ? ಇಲ್ಲ, ನೀನ್ ಕೂಗ್ತಾ ಇರೋದು ಕೆಳಗಡೆ ಹರ್ಕೊಂಡು ಹೋಗ್ತಿರೋ ಇರ್ಬೇಕು ಕೇಳಿಸ್ತಿಲ್ಲ. ಅದು ಲೇಟ್ ನೈಟ್ ಅಲ್ವಾ, ನಮ್ಮಿಂದ ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂತ ನಿಧಾನ ಕೂಗ್ದೆ. ಇದಕ್ಕೆ ಕಂಡ್ರ ನಿನ್ನ ಕಾಮಿಡಿ ಪಿಸು ಅನ್ನೋದು. ಲೇಯ್, ಅನ್ನಕ್ಕೆ ನೋವಾಗುತ್ತೆ ಅಂತ ಆಗಿದೆ ನುಂಗಕ್ಕಾಗತ್ತಾ? ಹಂಗೆ ಇಂಥ ಟೈಮಲ್ಲಿ ಪಬ್ಲಿಕ್ ಡಿಸ್ಟರ್ಬ್ ಆಗುತ್ತೆ ಅಂತ ಜೋರಾಗಿ ಕೂಗದೆ ಇರಕ್ಕಾಗಲ್ಲ. ಕೂಗ ಜೋರಾಗಿ ಕೂಗಲಿ. ಕಾಮಿಡಿ ಪೀಸು ಅವಾಗೇನೋ ಅಂತಿದ್ಯಲ್ಲ, ಒಟ್ಟಿಗೆ ಕಳೆದೋಗಕ್ಕೆ ಅವ್ರೇನು ಲವರ್ಸಾ ಅಂತ. ಅದ್ಯಾಕೆ ಹಂಗಂದೆ? ಅವ್ರಿಬ್ರು ಲವರ್ಸ್ ಆದ್ರೆ ನಿಂಗೇನಾದ್ರೂ ಪ್ರಾಬ್ಲಮ್ಮಾ? ಯಾಕೋ ಕಿಸಿತಿದ್ಯಾ? ನಾವೇನು ಇಲ್ಲಿ ಕಾಮಿಡಿ ಮಾಡ್ತಿದೀವಾ? ಮತ್ತಿನ್ನೇನು ಬ್ರದರ್? ಅಲ್ಲ, ನನ್ನ ಬಾಮೈದ ನಿನ್ ಸೊತ್ತಿನ ಲವ್ ಮಾಡೋದ, ಅದಕ್ಕಿಂತ ದೊಡ್ಡ ಕಾಮಿಡಿ ಬೇಕಾ? ನನ್ನ ಬಾಮೈದನ್ಗೇನು ಟೇಸ್ಟ್ ಇಲ್ಲ ಅನ್ಕೊಬಿಟ್ರ? ಹೋಗಿ ಹೋಗಿ ಆ ಲೇಡಿ ರೌಡಿನ ಲವ್ ಮಾಡಕ್ಕೆ ಏನ್ರಲ್ಲ. ಸಾರಿ ಅಂತಮ್ಮ, ಅದು ತುಪ್ಪ ತಿನ್ನೋ ನಾಲ್ಗೆ ಅವಾಗ ತಪ್ಪು ಮಾತಾಡ್ಬಿಡುತ್ತೆ. ನಾನು ಮಾಡಿರೋ ತಪ್ಪನ್ನ ನಿಮ್ಮ ಹೊಟ್ಟೆಗೆ ಹಾಕೊಂಬಿಡಿ, ತಣ್ಣಗಿರುತ್ತೆ. ಇನ್ನ ಹೊಟ್ಟೆಗೆ ಹಾಕಬೇಕಾ?